ವಿಟ್ಲ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಕೇಪುವಿನಿಂದ ಶ್ರೀ ಮಲರಾಯ ದೈವದ ಭಂಡಾರ ಕ್ಷೇತ್ರಕ್ಕೆ ಆಗಮಿಸಿದೆ. ಜನವರಿ 14ರಂದು ಧ್ವಜಾರೋಹಣದ ಮೂಲಕ ವರ್ಷಾವಧಿ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗಿತ್ತು. ಅದೇ ದಿನ ರಾತ್ರಿ ಲಕ್ಷದೀಪೋತ್ಸವ, ಉತ್ಸವ ಬಲಿ, ಪ್ರತಿನಿತ್ಯ ರಾತ್ರಿ ನಿತ್ಯೋತ್ಸವ ನಡೆಯುತ್ತಿದೆ. 18ರಂದು ಕೇಪುನಿಂದ ಶ್ರೀ ಮಲರಾಯ ದೈವದ ಭಂಡಾರ ಆಗಮಿಸಿ ರಾತ್ರಿ ಬಯ್ಯದ ಬಲಿ ನಡೆದಿದೆ. ಕೇಪುನಿಂದ ಹೊರಟ ದೈವದ ಭಂಡಾರ ಸುಬ್ರಾಯ ದೇವಸ್ಥಾನದ ಭೇಟಿ, ಮೈರಾ ಉಕ್ಕುಡದ ಮೂಲಕ ಅಪ್ಪಿರಿಪಾದೆಯಲ್ಲಿ ವಿಶ್ರಾಂತಿ ಪಡೆದು ಅರಮನೆ ಗದ್ದೆಯ ಮೂಲಕ ವಿಟ್ಲದ ಅಡ್ಡದ ಬೀದಿಯಾಗಿ ಬಂದು ಪೇಟೆ ಪ್ರವೇಶ ಮಾಡಿದೆ. ಮೆರವಣಿಗೆಯಲ್ಲಿ ದೇಜಪ್ಪ ಪೂಜಾರಿ ನಿಡ್ಯ ನೇತೃತ್ವದಲ್ಲಿ ತಾಲೀಂ ಪ್ರದರ್ಶನ, ಬೆಂಕಿಯಾಟ, ಸಿಡಿಮದ್ದು ಪ್ರದರ್ಶನ, ಬೊಂಬೆ ಕುಣಿತ, ನಾಸಿಕ್ ಬ್ಯಾಂಡ್ ಇತ್ಯಾದಿ ಗಮನ ಸೆಳೆದಿದೆ. ವಿಟ್ಲಪೇಟೆಯಲ್ಲಿ ನೂರಾರು ಜನರು ಜಮಾಯಿಸಿದ್ರು. ಬಳಿಕ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿದ್ದು ರಾತ್ರಿ ಬಯ್ಯದ ಬಲಿ ಉತ್ಸವ ನಡೆಯಿತು. 20ರಂದು ಹೂತೇರು, 21ರಂದು ಬೆಳಿಗ್ಗೆ ದರ್ಶನ ಬಲಿ, ಸಂಜೆ ಕಡಂಬುನಿಂದ ಕೊಡೆಮಣಿತಾಯ ದೈವದ ಭಂಡಾರ ಕ್ಷೇತ್ರಕ್ಕೆ ಆಗಮನ, ರಾತ್ರಿ ಮಹಾರಥೋತ್ಸವ ನಡೆಯಲಿದೆ. ಜನವರಿ 21ರಂದು ನಡೆಯಲಿರುವ ಮಹಾರಥೋತ್ಸವದ ನೇರ ಪ್ರಸಾರವು ವಿ4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ. ಅದಲ್ಲದೆ ಬೃಹತ್ ಎಲ್ಇಡಿ ಪರದೆಯ ಮೂಲಕ ವೀಕ್ಷಿಸಬಹುದು. ವಿ4 ಚಾನೆಲ್ನಲ್ಲಿ ಮಹಾರಥೋತ್ಸವದ ಚಿತ್ರೀಕರಣ ಮರುಪ್ರಸಾರವೂಗೊಳ್ಳಲಿದೆ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.